ನಮಸ್ಕಾರ. 2026-27ನೇ ಸಾಲಿಗೆ ಮೈಸೂರು ಸೆಸ್ಕ್ನಲ್ಲಿ 1 ವರ್ಷದ ಭರ್ಜರಿ ಅಪ್ರೆಂಟಿಸ್‌ಶಿಪ್ ಅವಕಾಶವಿದೆ. ಈ ಕುರಿತ ಸಂಪೂರ್ಣ ಮಾಹಿತಿ ಈಗ ನೋಡೋಣ. ಇದು ಏಪ್ರಿಲ್ 30, 2026ರಂದು ರಿಲೀಸ್ ಆಗಿರುವ ಅಧಿಕೃತ ಸರ್ಕಾರಿ ನೋಟಿಫಿಕೇಶನ್. ಖಂಡಿತ ಮಿಸ್ ಮಾಡ್ಕೋಬೇಡಿ. ಹೌದು, ವಿವಿಧ ವಿಭಾಗಗಳಲ್ಲಿ ಬರೋಬ್ಬರಿ 200 ಅಪ್ರೆಂಟಿಸ್‌ಶಿಪ್ ಸೀಟುಗಳು ಖಾಲಿ ಇವೆ. ಇದು ನಿಜಕ್ಕೂ ದೊಡ್ಡ ಅವಕಾಶ. ಈ ವಿಶ್ಲೇಷಣೆಯಲ್ಲಿ ಸ್ಟೈಪೆಂಡ್, ಅರ್ಹತೆ, ಅರ್ಜಿ ಹಾಕುವ ವಿಧಾನ ಹಾಗೂ ಪ್ರಮುಖ ದಿನಾಂಕಗಳ ಬಗ್ಗೆ ಕ್ವಿಕ್ ಆಗಿ ಮಾಹಿತಿ ಪಡೆಯೋಣ. ಸಂಬಳದ ಬಗ್ಗೆ ಹೇಳೋದಾದ್ರೆ, ಪದವೀಧರರಿಗೆ ತಿಂಗಳಿಗೆ 12,300 ಮತ್ತು ಡಿಪ್ಲೊಮಾ ಆದವರಿಗೆ 10,900 ರೂಪಾಯಿ ಸ್ಟೈಪೆಂಡ್ ಸಿಗುತ್ತೆ. ಇನ್ನು ನಾನ್ ಎಂಜಿನಿಯರಿಂಗ್ ಪದವೀಧರರಿಗೂ 65 ಸೀಟುಗಳಿದ್ದು ಅವರಿಗೂ ಇದೇ ಹೆಚ್ಚಿನ ಸ್ಟೈಪೆಂಡ್ ಸಿಗಲಿದೆ. ಗುಡ್ ನ್ಯೂಸ್ ಅಲ್ವಾ? ಯಾರೆಲ್ಲ ಅರ್ಜಿ ಹಾಕಬಹುದು? 18 ವರ್ಷ ತುಂಬಿರುವ 2022ರಿಂದ 2026ರ ಬ್ಯಾಚ್ನ ಕರ್ನಾಟಕದ ವಿದ್ಯಾರ್ಥಿಗಳು ಮಾತ್ರ. ಜೊತೆಗೆ ಇನ್ನೊಂದು ಪ್ರಮುಖ ಕಂಡೀಷನ್: ಅರ್ಜಿ ಹಾಕುವವರಿಗೆ ಕನ್ನಡ ಓದಲು ಹಾಗೂ ಬರೆಯಲು ಕಡ್ಡಾಯವಾಗಿ ಬರಲೇಬೇಕು. ಆದ್ರೆ ಈಗಾಗಲೇ ಅಪ್ರೆಂಟಿಸ್‌ಶಿಪ್ ಮಾಡಿದವರು ಅಥವಾ 1 ವರ್ಷದ ಕೆಲಸದ ಅನುಭವ ಇದ್ದವರು ಇದಕ್ಕೆ ಅಪ್ಲೈ ಮಾಡುವಂತಿಲ್ಲ. ಅರ್ಜಿ ಹಾಕುವುದು ಹೇಗೆ? ಮೊದಲು ನ್ಯಾಟ್ಸ್ ಎಜುಕೇಷನ್ ಪೋರ್ಟಲ್ಗೆ ಹೋಗಿ ರಿಜಿಸ್ಟರ್ ಮಾಡಿ 12 ಅಂಕಿಯ ನಂಬರ್ ಪಡಿಬೇಕು. ಇಲ್ಲಿ ಗಮನಿಸಿ, ನೀವು ಹಳೆಯ ಅಥವಾ ಹೊಸ ನ್ಯಾಟ್ಸ್ ಪೋರ್ಟಲ್ ಬಳಸುತ್ತೀರಾ ಅನ್ನೋದ್ರ ಮೇಲೆ ರೂಲ್ ಸ್ವಲ್ಪ ಬದಲಾಗುತ್ತೆ. ರಿಜಿಸ್ಟರ್ ಆದ್ಮೇಲೆ ಸ್ಟೂಡೆಂಟ್ ಪೋರ್ಟಲ್ನಲ್ಲಿ ಚಾಮುಂಡೇಶ್ವರಿ ಎಲೆಕ್ಟ್ರಿಸಿಟಿ ಅಂತ ಸರ್ಚ್ ಮಾಡಿ ಅಪ್ಲೈ ಬಟನ್ ಕ್ಲಿಕ್ ಮಾಡಿ. ಅಷ್ಟೇ. ಟೈಮ್ಲೈನ್ ನೋಡೋದಾದ್ರೆ ಅಪ್ಲೈ ಮಾಡಲು ಮೇ 29 ಲಾಸ್ಟ್ ಡೇಟ್. ಟೈಮ್ ಕಡಿಮೆ ಇದೆ, ಬೇಗ ಮುಗಿಸಿ. ಮೇ 29ರ ನಂತರ ಬರುವ ಅಥವಾ ತಪ್ಪು ಮಾಹಿತಿ ಇರುವ ಅರ್ಜಿಗಳು ನೇರವಾಗಿ ರಿಜೆಕ್ಟ್ ಆಗುತ್ತವೆ. ಕೇರ್ಫುಲ್. ಇಲ್ಲಿ ಯಾವುದೇ ಎಂಟ್ರೆನ್ಸ್ ಎಕ್ಸಾಮ್ ಇರಲ್ಲ. ನಿಮ್ಮ ಡಿಗ್ರಿ ಅಥವಾ ಡಿಪ್ಲೊಮಾ ಅಂಕಗಳ ಆಧಾರದ ಮೇಲೆಯೇ ಶಾರ್ಟ್ಲಿಸ್ಟ್ ಮಾಡ್ತಾರೆ. ಶಾರ್ಟ್ಲಿಸ್ಟ್ ಆದವರಿಗೆ ಇಮೇಲ್ ಬರುತ್ತೆ. ಆಮೇಲೆ ಒರಿಜಿನಲ್ ಡಾಕ್ಯುಮೆಂಟ್ಸ್ ತಗೊಂಡು ಮೈಸೂರು ಆಫೀಸ್ಗೆ ಡೈರೆಕ್ಟ್ ಆಗಿ ಹೋಗ್ಬೇಕು. ಆದರೆ ನೆನ್ಪಿರ್ಲಿ, 1 ವರ್ಷದ ತರಬೇತಿ ಮುಗಿದ ಮೇಲೆ ಸೆಸ್ಕ್ನಲ್ಲಿ ಕಾಯಂ ಉದ್ಯೋಗ ಸಿಗುತ್ತೆ ಅನ್ನೋ ಗ್ಯಾರಂಟಿ ಇಲ್ಲ. ಹಾಗಾದ್ರೆ ಇನ್ನೇಕೆ ತಡ? ಅರ್ಹತೆ ಇದ್ರೆ ಮೇ 29ರೊಳಗೆ ಅಪ್ಲೈ ಮಾಡಿ ನಿಮ್ಮ ಕೆರಿಯರ್ಗೆ ಹೊಸ ಬೂಸ್ಟ್ ಕೊಡಿ.